Go ahead. ಫೇಸ್ಬುಕ್ ವೀಕ್ಷಕರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ಪ್ರಮೋದ, ಓಎಸಿಸ್ ಫರ್ಟಿಲಿಟಿ ಮ್ಯಾಂಗ್ಳೂರು ಶಾಖೆ ಮುಖ್ಯಸ್ಥೆ. ಇವತ್ತು ನಾನು ಕೆಲವೊಂದು ಕ್ವೆರೀಸ್ ಅನ್ನು ಸಾಲ್ವ್ ಮಾಡಲಿಕ್ಕಿದ್ದೇನೆ. ಯೂಶಲಿ ಫೇಸ್ಬುಕ್ ವೀಕ್ಷಕರಲ್ಲಿ ಕೆಲವೊಂದು ಮಂದಿಗೆ ಸಾಕಷ್ಟು ಪ್ರಶ್ನೆಗಳಿರುತ್ತದೆ. ಅದರ ನೀವು ಮಧ್ಯದಲ್ಲೂ ಕೇಳ್ಬೋದು, ನಿಮ್ಗೆ ಏನಾದರೂ ಅಂತ ಎಕ್ಸ್ಟ್ರಾ ಏನಾದರೂ ತೋಚಿದ್ರೆ. ಇಲ್ಲದಿದ್ರೆ ನಾನು ಕಾಮನ್ ಕ್ವೆರೀಸ್ ಅನ್ನು ಆನ್ಸರ್ ಮಾಡ್ತೇನೆ. ಫಸ್ಟ್ ಆಫ್ ಆಲ್, ಯೂಶಲಿ ಕಪಲ್ಸ್ ಕೇಳ್ಕೊಳ್ಳೋದೇನೆಂದ್ರೆ, ಯಾವಾಗ ನಾವು ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ಗೆ ಹೋಗಬೇಕು, ವೆನ್ ಶುಡ್ ಐ ಕನ್ಸಿಡರ್ ಬೀಯಿಂಗ್ ಇವ್ಯಾಲ್ಯುಯೇಟೆಡ್ ಫಾರ್ ಇನ್ಫರ್ಟಿಲಿಟಿ ಅಂತ. ಇಟ್ಸ್ ಅ ವೆರಿ ಗುಡ್ ಕ್ವಶನ್ ಆ್ಯಕ್ಚುಲಿ. ಯಾವಾಗ ಇನ್ಫರ್ಟಿಲಿಟಿ ಚೆಕಪ್ಗೆ ಹೋಗ್ಬೇಕಂದ್ರೆ, ಗಂಡ ಹೆಂಡತಿ ನಿರಂತರವಾಗಿ 1 ವರ್ಷ ಯಾವುದೇ ಗರ್ಭ ನಿರೋಧಕ ಮೆಥಡನ್ನು ಉಪಯೋಗ ಮಾಡದೆ ಪ್ರೆಗ್ನೆನ್ಸಿ ಆಗಲಿಲ್ಲದಿದ್ದರೆ, ಸೊ ದಟ್ ಈಸ್ ಕಾಲ್ಡ್ ಎಸ್ ಪ್ರೈಮರಿ ಇನ್ಫರ್ಟಿಲಿಟಿ ಅಂತ ಹೇಳ್ಬೋದು. ಸೊ ಹಾಗೆ ಇದ್ದು ಸಹ ಪ್ರೆಗ್ನೆನ್ಸಿ ಆಗಲಿಲ್ಲದಿದ್ದರೆ, ನಿರಂತರವಾಗಿ ಪ್ರಯತ್ನ ಮಾಡಿಯೂ ಪ್ರೆಗ್ನೆನ್ಸಿ ಆಗಲಿಲ್ಲದಿದ್ದರೆ ಖಂಡಿತವಾಗಿಯೂ ನೀವು ಡಾಕ್ಟರನ್ನು ಸಂಪರ್ಕಿಸಬೇಕು. ಆದರೆ 35 ವರ್ಷದ ಮೇಲ್ಪಟ್ಟ ಸ್ತ್ರೀಯರು 6 ತಿಂಗಳು ನಿರಂತರವಾಗಿ ಪ್ರಯತ್ನ ಪಟ್ಟು ಗರ್ಭಿಣಿ ಆಗದಿದ್ದರೆ ಖಂಡಿತವಾಗಿಯೂ ಇನ್ಫರ್ಟಿಲಿಟಿ ಎಕ್ಸ್ಪರ್ಟ್ ಅನ್ನು ಸಂಪರ್ಕಿಸಬೇಕು. ಮತ್ತೆ ಕೆಲವೊಂದು ದಂಪತಿಗಳು ಬಂದಾಗ, ಪುರುಷರು ದೇ ಆರ್ ವೆರಿ ರಿಲಕ್ಟೆಂಟ್ ಟು ಗೋ ಫಾರ್ ಎನಿ ಇನ್ವೆಸ್ಟಿಗೇಷನ್. ಈಗ ಎಲ್ಲ ಹಿಸ್ಟ್ರಿ ಕೇಳಿ ಅದರ ನಂತರ ಹಿಸ್ಟ್ರಿ ವಿಲ್ ಬಿ ಮೈನ್ಲಿ ಆನ್ ದ ಲೇಡೀಸ್ ಜಾಸ್ತಿಯಾಗಿ ಹಿಸ್ಟ್ರಿ ಕೇಳೋದು. ಬಿಕಾಸ್ ದೇ ಆರ್ ದ ಒನ್ಸ್ ಟು ಕನ್ಸೀವ್ ಆ್ಯಂಡ್ ಕ್ಯಾರಿ ದ ಪ್ರೆಗ್ನೆನ್ಸಿ ಟಿಲ್ ಟರ್ಮ್ ಅಂತ ಹೇಳ್ಬೋದು. ಅದರಿಂದ ಅವರಲ್ಲಿ ಸ್ವಲ್ಪ ಡಿಟೇಲ್ ಆಗಿ ಹಿಸ್ಟ್ರಿ ತಗೊಳ್ತಾ ಇದ್ದೇವೆ. ಡಸಂಟ್ ಮೀನ್ ದಟ್ ಗಂಡಸರಿಗೆ ಏನು ಜಾಸ್ತಿ ಹಿಸ್ಟ್ರಿ ತಗೊಳ್ಳಿಲ್ಲ ಅಂತಾದರೆ ಅವರಿಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಏನೋ ಅರ್ಥ ಅಲ್ಲ. ಬಟ್ ಸ್ಟಿಲ್ ವಿ ವಿಲ್ ಟೇಕ್ ಓನ್ಲಿ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇನ್ ದ ಮೇಲ್ ಪಾರ್ಟ್ನರ್. ಯಾಕಂದರೆ ಮೇಲ್ ಪಾರ್ಟ್ನರಲ್ಲಿ ನಮಗೆ ಮೇನ್ ಆಗಿ ವೀರ್ಯಾಣು ಒಂದು ಸರಿಯಾಗಿದ್ದರೆ ಸಾಕು. ಸ್ತ್ರೀಯರಲ್ಲಿ ಹಾಗೆಲ್ಲ. ಸ್ತ್ರೀಯರಲ್ಲಿ ಅಂಡಾಶಯನೂ ಸರಿಯಾಗಿರಬೇಕು, ಟ್ಯೂಬ್ನೂ ಸರಿಯಾಗಿರಬೇಕು, ಗರ್ಭಕೋಶನೂ ಸರಿಯಾಗಿರಬೇಕು. ಆಮೇಲೆ ಬೇರೆ ಯಾವುದು ತೊಂದರೆಗಳೇ ಇರಬಾರ್ದು. ಈ ಡಯಾಬಿಟಿಸ್ ಮತ್ತು ಬ್ಲಡ್ ಪ್ರೆಷರ್ ಹಾಗೆಲ್ಲ ಇರಬಾರ್ದು. ಯಾಕಂದರೆ ಅದೆಲ್ಲ ಇದ್ದರೆ ಪ್ರೆಗ್ನೆನ್ಸಿ ಸಮಯದಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಹೀಗಿರುವಾಗ ಗಂಡಸರು ಹೇಳ್ತಾರೆ, ನಮ್ಮದು ಟ್ರೀಟ್ಮೆಂಟ್ ಬೇಡ, ನಮ್ಮದು ಚೆಕಪ್ ಬೇಡ ಮೇಡಮ್, ಬರೀ ನಮ್ಮ ಹೆಂಡತಿಯನ್ನು ನೋಡಿ ಅಂತ. ಇಲ್ಲದಿದ್ದರೆ ಕೆಲವೊಮ್ಮೆ ಬರೀ ಮಹಿಳೆ ಮಾತ್ರ ಬರ್ತಾರೆ, ಪುರುಷರು ಬರುವುದಿಲ್ಲ. ಸೊ ದ್ಯಾಟ್ ಶುಡ್ ನಾಟ್ ಬಿ ದ ಆಟಿಟ್ಯೂಡ್. ಯೂಶಲಿ ಸೇಮ್ ಪ್ಲಾಟ್ಫಾರ್ಮಲ್ಲಿ ಅದೇ ಸೇಮ್ ಡೇನೆ ಇಟ್ ಈಸ್ ಬೆಟರ್ ಟು ಡೂ ಅ ಸೆಮೆನ್ ಅನಾಲಿಸಿಸ್. ಸೆಮೆನ್ ಅನಾಲಿಸಿಸ್ ಏನಾಗ್ತದೆ ಅಂದರೆ 2ರಿಂದ 7 ದಿವಸ ಸೇರದೇ ಇರಬೇಕು. ಸೊ ಆಬ್ಸ್ಟಿನೆನ್ಸ್ ಶುಡ್ ನಾಟ್ ಬಿ ಲೆಸ್ ದೆನ್ 2 days ಆರ್ ಶುಡ್ ನಾಟ್ ಬಿ ಮೋರ್ ದೆನ್ 7 days. ಆಮೇಲೆ ಕೆಲವೊಂದು ಸಿರಾಲಜಿ ಟೆಸ್ಟ್ ಎಲ್ಲ ಮಾಡ್ತೇವೆ ಬಿಫೋರ್ ವಿ ಹ್ಯಾಂಡಲ್ ದ ಸೆಮೆನ್ ಸ್ಯಾಂಪಲ್. ಸೊ ದಟ್ ಈಸ್ ವೈ ಯೂಶಲಿ ವಿ ವಿಲ್ ಟೆಲ್ ಇನ್ ದ ನೆಕ್ಸ್ಟ್ ವಿಸಿಟ್ ಟು ಗಿವ್ ದ ಸೆಮೆನ್ ಸ್ಯಾಂಪಲ್. ಸೊ ಅವಶ್ಯವಾಗಿ ಪುರುಷರನ್ನು ತಪಾಸಣೆ ಮಾಡಲೇಬೇಕು. ಅಷ್ಟೇ ಅಲ್ಲ, ಬರೀ ವೀರ್ಯಾಣು ತಪಾಸಣೆ ಮಾಡೋದು ಮುಖ್ಯ ಅಲ್ಲ. ಈವನ್ ಫಿಸಿಕಲ್ ಎಕ್ಸಾಮಿನೇಷನ್ ಆಲ್ಸೋ ಶುಡ್ ಬಿ ಡನ್, ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಇಟ್ ವಿಲ್ ಬಿ ಡನ್ ಬೈ ಎ ಆಂಡ್ರಾಲಜಿಸ್ಟ್, ಮೇಲ್ ಡಾಕ್ಟರ್ ಆರ್ ಯೂರಾಲಜಿಸ್ಟ್ ಹಾಗೆ. ಸೊ ವಾಟ್ ದಿ ಚೆಕ್ ಈಸ್ ಫಾರ್ ಟೆಸ್ಟಿಕ್ಯುಲರ್ ವಾಲ್ಯೂಮ್, ಟೆಸ್ಟಿಕ್ಯುಲರ್ ಕನ್ಸಿಸ್ಟೆನ್ಸಿ ಹೇಗಿರುತ್ತೆ ಅಂತ ನೋಡ್ತಾರೆ. ಆಮೇಲೆ ವ್ಯಾಲ್ಸ್ ಡಿಫ್ರೆನ್ಸ್ ಅದು ಇದೆಯಾ ಇಲ್ವಾ ಅಂತ ನೋಡ್ತಾರೆ. ಆ್ಯಂಡ್ ಓಪನಿಂಗ್ ಆಫ್ ದ ಫೈನಲ್ ಯುರೇತ್ರ, ಏನದು ಹೈಪೋಸ್ಪೇಡಿಯಸಿಸ್ ಅಂದರೆ ಪೆನಿಸ್ ಇದು ಕೆಳಭಾಗದಲ್ಲಿ ಓಪನ್ ಆಗ್ತಾ ಇದೆಯಾ ಅಲ್ಲ, ಕರೆಕ್ಟ್ ಅಂತ ಇರುವಂಥ ಎನಾಟಮಿಕಲ್ ಪೊಸಿಷನಲ್ಲಿ ಓಪನ್ ಆಗ್ತಾ ಇದೆಯಾ ಇಲ್ವಾ ಅಂತ ನೋಡಬೇಕಾಗತ್ತೆ. ಮತ್ತೆ ಏನಾದರೂ ವೆರಿಕೋಸೀಲ್ ಇದೆಯಾ ಇಲ್ವಾ ಅಂತಲೂ ನೋಡಬಹುದು. ವೆರಿಕೋಸೀಲ್ ಏನಾದರೂ ಇದ್ದರೆ ಎಕ್ಸಾಮಿನೇಷನಲ್ಲಿ ಗೊತ್ತಾಗುತ್ತೆ. ಹಾಗೇನಾದರೂ ಸಂಶಯ ಬಂದರೆ ದೆನ್ ವಿಲ್ ಆಸ್ಕ್ ಫಾರ್ ಅ ಡಾಪ್ಲರ್. ಸೊ ಡೆಫಿನೆಟ್ಲಿ ಮೇಲ್ ಪಾರ್ಟ್ನರ್ ಹ್ಯಾಸ್ ಟು ಬಿ ಇವ್ಯಾಲ್ಯುಯೇಟೆಡ್ ಆನ್ ದ ಸೇಮ್ ಡೇ ಆ್ಯಸ್ ದ ಫೀಮೇಲ್ ಪಾರ್ಟ್ನರ್. ಆಮೇಲೆ ಕೆಲವೊಂದು ಸ್ತ್ರೀ ಪುರುಷರು ಹೇಳ್ತಾರೆ, ಇಸ್ ದೇರ್ ಎನಿಥಿಂಗ್ ಐ ಕ್ಯಾನ್ ಡೂ ಟು ಇಂಪ್ರೂವ್ ಮೈ ಫರ್ಟಿಲಿಟಿ? ಡೆಫಿನೆಟ್ಲಿ there are ways to improve the fertility. ಒಂದಂದರೆ with the age the fertility declines. So always better to get married at the right age. Between 23 to 28 would be the ideal age ಅಂತ ಹೇಳ್ಬೋದು, or 20 to 30 years is the ideal age ಅಂತಲೂ ಹೇಳ್ಬೋದು.
ಬಟ್ ದ ಥಿಂಗ್ ಈಸ್ ತುಂಬ ಮಂದಿ ಇದನ್ನು ಪೋಸ್ಟ್ಪೋನ್ ಮಾಡ್ತಾರೆ, ಕ್ಯಾರಿಯರ್ ಓರಿಯೆಂಟೆಡ್ ಆಗಿರುತ್ತಾರೆ. ಅದರಿಂದ 30-35 ವರ್ಷಗಳ ತನಕ ಮಕ್ಕಳು ಬೇಡ ಅಂತಾನೆ ಯೋಚನೆ ಮಾಡ್ತಾರೆ. ಹೀಗೆ ಮಾಡೋದ್ರಲ್ಲಿ ಅಂಡಾಣು ಬಹುಬೇಗ ಎಕ್ಸಾಸ್ಟ್ ಆಗುತ್ತೆ, ಅಂದ್ರೆ ಅಂಡಾಣು ಸಂಖ್ಯೆ ಕಮ್ಮಿ ಆಗುತ್ತೆ. ಉಳಿದ ಅಂಡಾಣು ಇದು ಚೆನ್ನಾಗಿ ಇರುವುದಿಲ್ಲ, ಅಂದ್ರೆ ಇಟ್ ವೋಂಟ್ ಬಿ ವೆರಿ ಹೆಲ್ದಿ oocytes ಅಂತ ಹೇಳ್ಬೋದು. ಸೊ ಒಂದು ದಟ್ ಈಸ್ ದ ವೇ. ಅಂಡ್ ಒನ್ ಮೋರ್ ಅಂಡ್ ಸೆಕೆಂಡ್ಲಿ ರೆಗ್ಯುಲರ್ ಎಕ್ಸಸೈಸ್ ಮಾಡ್ತಾ ಇರಬೇಕು. ರೆಗ್ಯುಲರ್ ಎಕ್ಸಸೈಸ್ ಅಂದರೆ ಅಟ್ಲೀಸ್ಟ್ 45 ಮಿನಿಟ್ಸ್ ಬ್ರಿಸ್ಕ್ ವಾಕಿಂಗ್ ಅಟ್ಲೀಸ್ಟ್ ಅರೌಂಡ್ 5 days ಇನ್ ಅ ವೀಕ್ ಅಂತ ಹೇಳ್ಬೋದು. ಯಾಕೆ ಅಂದರೆ ಈ ಬ್ರಿಸ್ಕ್ ವಾಕಿಂಗಲ್ಲಿ ಒಂದು ಕೊಬ್ಬುತನ ಅಂದರೆ ವಾಟ್ ಎವರ್ ಫ್ಯಾಟ್ ಈಸ್ ಅಕ್ಯುಮುಲೇಟೆಡ್ ಇನ್ ದ ಬಾಡಿ ಅದೆಲ್ಲ ನೀರಾಗುತ್ತೆ. ಸೊ ಫ್ಯಾಟ್ ಲಾಸ್ ಆಗುತ್ತದೆ. ಸೊ ದ್ಯಾಟ್ ವಿಲ್ ಹೆಲ್ಪ್ ಅ ಲಾಟ್ ಟು ಕರೆಕ್ಟ್ ದ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಅದರ ನಂತರ ಕ್ವಾಲಿಟಿ ಆಫ್ ದ ಎಗ್ಸ್ ಆಲ್ಸೋ ವಿಲ್ ಇಂಪ್ರೂವ್ ಬಿಕಾಸ್ ಆಫ್ ದಿಸ್. ಆ್ಯಂಡ್ ದೇರ್ ವಿಲ್ ಬಿ ಬೆಟರ್ ಚಾನ್ಸ್ ಆಫ್ ಪ್ರೆಗ್ನೆನ್ಸಿ ಅಂತ ಹೇಳ್ಬೋದು. ಈ PCOS ಎಲ್ಲ ತೊಂದರೆ ಇದ್ದರೆ ಯೂಶಲಿ ಎಕ್ಸಸೈಸ್ ಮಾಡೋದ್ರಲ್ಲಿ ಇಟ್ ವಿಲ್ ಗೆಟ್ ಕರೆಕ್ಟೆಡ್ ಬೈ ಇಟ್ ಸೆಲ್ಫ್. ಈವನ್ ಲಾಸ್ ಆಫ್ 5 to 10%, 5-10% ಫ್ಯಾಟ್ ಇದು ವೆಯ್ಟ್ ಕಮ್ಮಿ, ತೂಕ ಕಮ್ಮಿ ಆದರೂ ಸಹ ದೇರ್ ಇಸ್ ಅ ಗುಡ್ ಚಾನ್ಸ್ ಆಫ್ ಪ್ರೆಗ್ನೆನ್ಸಿ. ಅಷ್ಟೇ ಅಲ್ಲ, ಎಕ್ಸಸೈಸ್ ಆ್ಯಂಡ್ ಫಿಸಿಕಲ್ ಆಕ್ಟಿವಿಟಿ ವಿಲ್ ಆಲ್ಸೋ ರಿಡ್ಯೂಸ್ ದ ಸ್ಟ್ರೆಸ್. ಒತ್ತಡ ಏನಿರುತ್ತೆ ಅದೆಲ್ಲ ಕಮ್ಮಿ ಆಗುತ್ತೆ. ಸ್ವಲ್ಪ ಬಾರ್ಡರ್ ಲೈನ್ ಬ್ಲಡ್ ಪ್ರೆಷರ್ ಇದ್ದವರಿಗೆ ಕರೆಕ್ಷನ್ ಆಗುತ್ತೆ ಬೈ ಡೈಲಿ ಎಕ್ಸಸೈಸಿಂಗ್. ಶುಗರ್ ಇದ್ದವರಿಗೂ, ಬಾರ್ಡರ್ ಲೈನ್ ಶುಗರ್ ಇದ್ದವರಿಗೂ ಇಟ್ ವಿಲ್ ಹೆಲ್ಪ್, ಇನ್ಸುಲಿನ್ ರಿಲೀಸ್ ಆಗುತ್ತೆ. ಸೊ ಇಟ್ ವಿಲ್ ಹೆಲ್ಪ್ ಟು ಆ್ಯಂಡ್ ಬೀಟಾ ಸೆಲ್ ಸೆನ್ಸಿಟಿವಿಟಿ ಜಾಸ್ತಿ ಆಗುತ್ತೆ ಎಕ್ಸಸೈಸ್ ಮಾಡೋದ್ರಿಂದ. ಸೊ ಇಟ್ ವಿಲ್ ಹೆಲ್ಪ್. ಆನ್ ದ ಹೋಲ್ ಎಕ್ಸಸೈಸ್ ಇಸ್ ವೆರಿ ಹೆಲ್ಪ್ಫುಲ್. ಸೊ ಎವ್ರಿ ಡೇ ಎಕ್ಸಸೈಸ್. ಆಮೇಲೆ ಯೋಗ ಅಂಥದ್ದು ಯಾವುದಾದ್ರೂ ಮಾಡ್ಬೋದು. ಯೋಗ ಒಂದು 45 minutes to 1 hour ಯೋಗ ಮಾಡ್ಬೋದು. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಹೆಲ್ದಿ ಈಟಿಂಗ್ ಅಳವಡಿಸಬೇಕು, ವಿಚ್ ಇಸ್ ನ್ಯೂಟ್ರಿಷನಲಿ ಬ್ಯಾಲೆನ್ಸ್ಡ್ ಫುಡ್. ನ್ಯೂಟ್ರಿಷನಲಿ ಬ್ಯಾಲೆನ್ಸ್ಡ್ ಫುಡ್ ಏನಂದರೆ ಆ್ಯನಿಮಲ್ ಪ್ರೋಟೀನ್ಗಿಂತನೂ ಪ್ಲಾಂಟ್ ಪ್ರೋಟೀನ್ ಈಸ್ ಬೆಟರ್. ಆ್ಯಂಡ್ ಫ್ಯಾಟ್ ಸ್ವಲ್ಪ ಕಮ್ಮಿ ಮಾಡಬೇಕು. ಆ್ಯಂಡ್ ಲಾಟ್ ಆಫ್ trans fats should not be consumed. Lot of vegetable proteins and vitamins are very important. We all know, ನಮಗೆಲ್ಲರಿಗೂ ಗೊತ್ತು, ವೆಜಿಟೇಬಲ್ ಮತ್ತು ಫ್ರೂಟ್ಸಲ್ಲಿ ತುಂಬಾ ವೈಟಮಿನ್ಸ್ ಇರುತ್ತೆ, ತುಂಬಾ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ಅಂತ. ಸೊ ಅದನ್ನು ಅಳವಡಿಸಬೇಕು. ಬೇಳೆಗಳನ್ನು ತಿನ್ನಬೇಕು. ಬೇಳೆಯಲ್ಲಿ ತುಂಬ ಪ್ರೋಟೀನ್ ಇರುತ್ತೆ, ಅಯನ್ ಅಂಶ ಇರುತ್ತೆ. ಸೊ ಎವ್ರಿ ಡೇ ವಿ ಹ್ಯಾವ್ ಟು ಹ್ಯಾವ್ ಫುಡ್ ವಿಚ್ ಹ್ಯಾಸ್ ಗಾಟ್ ಮೋರ್ ಆಫ್, ಅಂದರೆ ಕಾರ್ಬೋಹೈಡ್ರೇಟ್ ಕಮ್ಮಿ ಇರಬೇಕು. ರೈಸ್ ಅಂಶ ಬರೀ ಒಂದು ಪ್ಲೇಟಲ್ಲಿ 1/4 ಪ್ಲೇಟನ್ನು 4 ಭಾಗ ಮಾಡಿದರೆ 1/4 ಮಾತ್ರ ಅದು ರೈಸ್ ಇರಬೇಕು. ಮತ್ತು ಉಳಿದ 1/4 ಡ್ರೈ ಫ್ರೂಟ್ಸ್ ಏನಾದರೂ ಇರಬೇಕು. ಮತ್ತು 1/4 ಫಿಶ್ ಇಲ್ಲದ್ರೆ ಚಿಕನ್ ಜಾಸ್ತಿ ಉಪಯೋಗ ಮಾಡಬಾರ್ದು. ಅದರ ಬದಲು ಫಿಶ್ ಇಲ್ಲದ್ರೆ ಎಗ್ ತಿನ್ಬೋದು. ಮತ್ತು 1/4 ವೆಜಿಟೇಬಲ್ಸ್. ಸೊ ಬೇಸಿಕಲಿ ಹೈ ಕಾರ್ಬೋಹೈಡ್ರೇಟ್ ಡಯಟ್ ಕಮ್ಮಿ ಮಾಡಬೇಕು. ಮತ್ತು ಶುಗರ್ ಇರುವಂಥ ಸಬ್ಸ್ಟೆನ್ಸನ್ನು ತಗೊಳ್ಬಾರ್ದು. ತುಂಬಾ ರಿಫೈನ್ಡ್ ಶುಗರ್ಸ್ ಎಲ್ಲ ಉಪಯೋಗ ಮಾಡಲೇಬಾರ್ದು. ಇದರಿಂದ ಎಗ್ ಕ್ವಾಲಿಟಿನೂ ಕಮ್ಮಿ ಆಗುತ್ತೆ. ಸೊ ಪ್ರೆಗ್ನೆನ್ಸಿ ವಿಲ್ ಬಿ ಲೆಸ್ ಆ್ಯಂಡ್ ಮೋರ್ ಚಾನ್ಸ್ ಆಫ್ ಡೆವಲಪಿಂಗ್ ಡಯಾಬಿಟೀಸ್ ಆಸ್ ವೆಲ್ ಎಸ್ PCOD ಅಂತ ಹೇಳ್ತೇನೆ. ಮತ್ತು ಕೆಲವರು ಪ್ರಶ್ನೆ ಏನು ಕೇಳ್ತಾರೆ ಅಂದರೆ, ಈಸ್ ಇನ್ಫರ್ಟಿಲಿಟಿ ಆಲ್ವೇಸ್ ಅ ವಿಮೆನ್ಸ್ ಪ್ರಾಬ್ಲಮ್? ಅದು ಫಸ್ಟೇ ಹಸ್ಬೆಂಡ್ ಆ್ಯಂಡ್ ವೈಫ್ ಬರುವಾಗನೇ ಅವ್ರು ಹೇಳಿರ್ತಾರೆ, ಅವರ ಹಸ್ಬೆಂಡನ್ನು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಹೇಳಿದ ಕೂಡಲೇ ಅದು ನನ್ನ ಪ್ರಾಬ್ಲಮ್ ಅಲ್ಲ, ಇವಳಿಗೆ ಪ್ರಾಬ್ಲಮ್ ಮೇಡಮ್ ಅಂತ ಹೇಳ್ತಾರೆ. ಸೊ ಡೆಫಿನೆಟ್ಲಿ ಇಟ್ ಇಸ್ ನಾಟ್ ಅ ವಿಮೆನ್ಸ್ ಪ್ರಾಬ್ಲಮ್. ಲೇಡೀಸಲ್ಲಿ 1/3, 30% ಲೇಡೀಸಲ್ಲಿ ಪ್ರಾಬ್ಲಮ್ ಇದ್ದರೆ 30% ಜೆಂಟ್ಸಲ್ಲಿ ಪ್ರಾಬ್ಲಮ್ ಇರುತ್ತೆ. ಉಳಿದ 30 to 40% ಇಬ್ಬರಲ್ಲಿಯೂ ಪ್ರಾಬ್ಲಮ್ ನೋಡ್ಬೋದು. ಸೊ ವಾಟ್ ಆರ್ ದ ರಿಸ್ಕ್ ಫ್ಯಾಕ್ಟರ್ಸ್ ಇನ್ ಮೇಲ್ಸ್? ಗಂಡಸರಲ್ಲಿಯೂ ಪ್ರಾಬ್ಲಮ್ ಇದ್ದರೆ ಏನು ರಿಸ್ಕ್ ಫ್ಯಾಕ್ಟರ್ಸ್ ಏನು ಅಂತ ಕೆಲವೊಂದು ಸ್ತ್ರೀ ಪುರುಷರು ಕೇಳ್ತಾರೆ. ಅದರಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಒಂದು, ಗಂಡಸರಿಗೆ ತುಂಬಾ ಫ್ಯಾಟ್ ಆಗಬಾರ್ದು, ಒಬೆಸಿಟಿ. ಆಮೇಲೆ ಏಜ್. ಆ್ಯಸ್ ಲೇಡೀಸ್ ಆಲ್ಸೋ ಹ್ಯಾಸ್ ಪ್ರಾಬ್ಲಮ್ ವಿತ್ ದ ಏಜಿಂಗ್, ಈವನ್ ಜೆಂಟ್ಸ್ ಹ್ಯಾವ್ ಗಾಟ್ ಪ್ರಾಬ್ಲಮ್ಸ್ ವಿತ್ ದ ಏಜಿಂಗ್. ಅಂದರೆ ಪುರುಷರಿಗೂ ಸಹ ಒಂದು 45 ವರ್ಷ ಮೀರಿದ ನಂತರ ಅವರ ಸ್ಪರ್ಮ್ ಕ್ವಾಲಿಟಿ ಕಮ್ಮಿ ಆಗುತ್ತೆ, ಕೌಂಟ್ನು ತುಂಬ ಕಮ್ಮಿ ಆಗುತ್ತೆ, 30% ಅಷ್ಟು ಕಮ್ಮಿ ಆಗುತ್ತೆ ಕೌಂಟ್, ಮತ್ತು ಕ್ವಾಲಿಟಿನೂ 30% ಅಷ್ಟು ಕಮ್ಮಿ ಆಗುತ್ತೆ, ಮೋಟಿಲಿಟಿನೂ ಕಮ್ಮಿ ಆಗುತ್ತೆ. ಸೊ ಡೆಫಿನೆಟ್ಲಿ ಏಜಿಂಗ್ ಹ್ಯಾಸ್ ಗಾಟ್ ಅ ನೆಗೆಟಿವ್ ಇಂಪ್ಯಾಕ್ಟ್ ಆನ್ ದ ಮೇಲ್ ಪಾರ್ಟ್ನರ್ ಆಲ್ಸೋ.
ಸೊ ಇವರಲ್ಲಿ ಕೆಲವೊಮ್ಮೆ ಏಜ್ ಆದವರೇ ಮಾರ್ಫಾನ್ ಸಿಂಡ್ರೋಮ್ ಅಂತ ಬರುವಂತ ಚಾನ್ಸಸ್ ಇದೆ. ಮತ್ತೆ ಸ್ಕಿಜೋಫ್ರೇನಿಯಾ ಕೆಲವೊಂದು ಸ್ಟಡೀಸ್ ಅಲ್ಲಿ ಇನ್ಸಿಡೆನ್ಸ್ ಆಫ್ ಸ್ಕಿಜೋಫ್ರೇನಿಯಾ ವಾಸ್ ಹೈಯರ್ ಇನ್ ಚಿಲ್ಡ್ರನ್ ಹೂ ಆರ್ ಬಾರ್ನ್ ಟು ಎಲ್ಡರ್ಲಿ ಫಾದರ್ ಅಂತ ಹೇಳ್ಬೋದು. ಸೊ ವೆನ್ ದ ಮೇಲ್ ಪಾರ್ಟ್ನರ್ಸ್ ಏಜ್ ಇಸ್ ಮೋರ್, ಸೊ ದೀಸ್ ಆರ್ ದ ಪ್ರಾಬ್ಲಮ್ಸ್ ವಿಚ್ ಕ್ಯಾನ್ ಬಿ ಫೇಸ್ಡ್. ಆಮೇಲೆ ಒಬೇಸಿಟಿ ಅಂದ್ರೆ ಅಧಿಕ ಬೊಜ್ಜುತನ ಇರೋದು. ಈ ಅಧಿಕ ಬೊಜ್ಜುತನ ಏನ್ ಮಾಡ್ತದೆ ಅಂದ್ರೆ ಇಸ್ಟ್ರೋಜನ್ ಸಪ್ಲೈ ಜಾಸ್ತಿ ಮಾಡಿಬಿಡುತ್ತೆ. ಇಸ್ಟ್ರೋಜನ್ ಸಪ್ಲೈ ಆದ್ರಿಂದ ಸ್ಪರ್ಮ್ ನಂಬರ್ ಎಲ್ಲ ಕಮ್ಮಿ ಆಗುತ್ತೆ. ಪ್ಲಸ್ ದೇರ್ ವಿಲ್ ಬಿ ಮೆನಿ ಅದರ್ ಪ್ರಾಬ್ಲಮ್ಸ್ ಲೈಕ್ ಶುಗರ್, BP ಎಲ್ಲ ಬರುತ್ತೆ. ಈ ಶುಗರ್ BP ಎಲ್ಲ ಬರೋದ್ರಿಂದ sperm quality and quantity will be less, and also anti-hypertensive ಶುಗರ್ BP-ಗೆ ತಗೊಳ್ಳುವಂಥ ಮೆಡಿಸಿನ್ಸ್ ಯಾವುದಿದೆ ಅದು ಕೆಲವೊಂದು ಮೆಡಿಸಿನ್ಸ್ ಸ್ಪರ್ಮ್ ಮೊಟಿಲಿಟಿಯನ್ನು ಕಮ್ಮಿ ಮಾಡುವಂಥ ಚಾನ್ಸಸ್ ಇರುತ್ತೆ. ಮತ್ತೆ ಕೆಲವೊಂದು ಮೆಡಿಸಿನ್ಸ್ ಇಟ್ ಮೈಟ್ ಲೀಡ್ ಟು ಇವನ್ ಇರೆಕ್ಟೈಲ್ ಡಿಸ್ಫಂಕ್ಷನ್. ಅಷ್ಟೇ ಅಲ್ಲ, ಬ್ಲಡ್ ಪ್ರೆಷರ್ ಇದ್ದವರಿಗೂ ಶುಗರ್ ಇದ್ದವರಿಗೂ ಏನಾಗುತ್ತೆ ಅಂದರೆ ಪೆನೈಲ್ ವ್ಯಾಸ್ಕ್ಯುಲಾರಿಟಿ ವಿಲ್ ಬಿ ಕಾಂಪ್ರಮೈಸ್ ಬಿಕಾಸ್ ಆಫ್ ಇನ್ಕ್ರೀಸ್ಡ್ ಅಥೆರೋಸ್ಕ್ಲೆರೋಸಿಸ್. ಆದ್ರಿಂದ ಇವರಿಗೆ ಇರೆಕ್ಟೈಲ್ ಪ್ರಾಬ್ಲಮ್ಸ್ ಬರುವಂಥ ಚಾನ್ಸಸ್ ಜಾಸ್ತಿ ಇದೆ. ಸೊ ಒಬೆಸಿಟಿ, ಏಜ್, ಆಮೇಲೆ ಬೇರೆ ಇನ್ಕ್ರೀಸ್ ಟೆಸ್ಟೋಸ್ಟಿರಾನ್. ಕೆಲವರು ಪುರುಷತ್ವ ಜಾಸ್ತಿ ಆಗ್ಲಿಕ್ಕೆ ಅಂತ ಟೆಸ್ಟೋಸ್ಟಿರಾನ್ ಎಲ್ಲ ತಗೊಳ್ತಾರೆ. ಟೆಸ್ಟೋಸ್ಟಿರಾನ್ ಅಧಿಕ ತಗೊಂಡ್ರೆ ಇಟ್ ವಿಲ್ ಹ್ಯಾವ್ ಅ ನೆಗೆಟಿವ್ ಫೀಡ್ಬ್ಯಾಕ್ ಮೆಕ್ಯಾನಿಸಮ್. ಸೊ ಟೆಸ್ಟೋಸ್ಟಿರಾನ್ ಕಂಟೈನಿಂಗ್ ಸಬ್ಸ್ಟೆನ್ಸಸ್ ಶುಡ್ ನಾಟ್ ಬಿ ಟೇಕನ್. ಹಾಗೇನೆ ರಿಕ್ರಿಯೇಷನಲ್ ಡ್ರಗ್ಸ್, ಈ ಮಾರಿಜುವಾನ ಏನಿರುತ್ತೆ, ಕ್ಯಾನಬಿನಾಯ್ಡ್ಸ್, ಅದನ್ನೆಲ್ಲ ತಗೋಬಾರ್ದು. ಈ ಡ್ರಗ್ ಅಲ್ಲಿ ಜಾಸ್ತಿ ತುಂಬಾನೇ ತೊಂದರೆ ಬರುತ್ತೆ ಸ್ಪರ್ಮ್ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಮೇಲೆ. ಮತ್ತೆ ಕಾಮನ್ ಎಕ್ಸ್ಪೋಜರ್ ಟು ಪೆಸ್ಟಿಸೈಡ್ಸ್ ಮತ್ತೆ ಪ್ಲಾಸ್ಟಿಕ್ಸ್, ಇದರಲ್ಲೆಲ್ಲ ಸ್ಪರ್ಮ್ ಕ್ವಾಲಿಟಿ ವಿಲ್ ಬಿ deteriorated. So those are the risk factors for male. And most important risk factor is smoking will cause drastic reduction in the sperm count as well as quality. And alcohol, ನಿಯಮಿತ ರೂಪದಲ್ಲಿ ಆಲ್ಕೋಹಾಲ್ ತಗೊಳ್ಬಹುದು. ಅದಕ್ಕಿಂತ ಜಾಸ್ತಿ ಆಲ್ಕೋಹಾಲ್ ತುಂಬಾನೇ ದುಷ್ಪರಿಣಾಮಗಳು ಮಾಡುತ್ತದೆ. ನೆಕ್ಸ್ಟ್ ಕ್ವಶನ್ ಅಂದ್ರೆ ಕೆಲವರು ಈಸ್ IUI ಬಗ್ಗೆ ಕೇಳ್ತಾರೆ. IUI ಪೇನ್ಫುಲ್ ಅಂತ ಕೇಳ್ತಾರೆ. IUI ಅಂದ್ರೆ ಕೃತಕ ಗರ್ಭಧಾರಣೆ ಅಂತ. ಸೊ ಕೃತಕ ಬೀಜಧಾರಣೆ ಅಂತ ಹೇಳ್ಬೋದು. ಆಲ್ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಿಕ್ ವಿಸಿ ಕೃತಕ ಗರ್ಭಧಾರಣೆ. ಅದರಲ್ಲಿ ಕೃತಕ ಬೀಜಧಾರಣೆ ಅಂದ್ರೆ IUI ಅಂತ. ಇದರಲ್ಲಿ ಏನ್ ಮಾಡ್ತೇವೆ ಅಂದ್ರೆ ಸೆಮೆನ್ ವೀರ್ಯಾಣುವನ್ನು ಕಲೆಕ್ಟ್ ಮಾಡಿ ಅದನ್ನು ಕ್ಲೀನ್ ಮಾಡಿ ಬರೇ ಚಾಲನೆ ಉಳ್ಳಂತ ವೀರ್ಯಾಣುವನ್ನು ನಾವು ತಾಯಿಯ ಅದರ ಸ್ತ್ರೀಯ ಗರ್ಭಕೋಶದ ಒಳಗೆ ಹಾಕ್ತೇವೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಚಾಲನೆ ಇಲ್ಲದ್ದು ವೀರ್ಯಾಣು, ಇಲ್ಲದ್ರೆ ಸತ್ತು ಹೋದಂತ ವೀರ್ಯಾಣುಗಳ ಸಂಖ್ಯೆ ಅತಿ ಕಮ್ಮಿ ಆಗುತ್ತೆ. ಸೊ ಈ ಸತ್ತು ಹೋದ ವೀರ್ಯಾಣುಗಳು ಏನ್ ಮಾಡುತ್ತದೆ ಅಂದ್ರೆ ವಿಷಪೂರಿತವಾದ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡುತ್ತೆ. ಅಂದ್ರೆ ತುಂಬಾನೇ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಶೀಸ್ ಅನ್ನು ಲಿಬರೇಟ್ ಮಾಡುತ್ತೆ. ಈ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಶೀಸ್ ಈಸ್ ವೆರಿ ಡೆಟ್ರಿಮೆಂಟಲ್ ಟು ದ ಸ್ಪರ್ಮ್ಸ್. ಆದ್ರಿಂದ ಉಳಿದ ಚೆನ್ನಾಗಿರೋ ಸ್ಪರ್ಮ್ಸ್ ಮುಂದೆ ಹೋಗೋಕೆ ಕೇಳೋದಿಲ್ಲ. ಅವ್ರ ಫರ್ಟಿಲೈಸೇಷನ್ ಕೆಪಾಸಿಟಿ ವಿಲ್ ಬಿ ಲೆಸ್. ದಟ್ ಈಸ್ ವೈ ಇನ್ IUI ವಿ ಕ್ಲೀನ್ ದ semen sample and then suspend it in a culture media, and after that we will inseminate intrauterine insemination ಮಾಡ್ತೇವೆ. So it is not at all painful because the quantity what we are infusing is very less. It is just around 0.4 to 0.8 ml ತನಕ ಮಾತ್ರ ನಾವು ಹಾಕೋದು. ಸೊ ಅದರಿಂದ it is not painful. Of course the procedure may cause slight discomfort. Otherwise it is totally a very what to say painless procedure ಅಂತ ಹೇಳ್ಬೋದು. Now what is the success of IUI? ಬಹಳಷ್ಟು ಮಂದಿ ಒಂದು IUI ಮಾಡಿದ ಕೂಡಲೇ IUI ಸಕ್ಸಸ್ ಆಗ್ಲಿಲ್ಲ ಡಾಕ್ಟ್ರೇ ಅಂತ ಹೇಳ್ಕೊಂಡು ತುಂಬಾ ಗೋಳಾಡ್ತಾರೆ. ಮತ್ತೆ ಕೆಲವರು ಸರಿ ಆ ಡಾಕ್ಟರ್ ಹತ್ರ ಹೋದ್ರೆ ಸಕ್ಸಸ್ ಇಲ್ಲ ಅಂತ ಹೇಳ್ಕೊಂಡು ಇನ್ನೊಂದು ಡಾಕ್ಟರ್ ಹತ್ರ ಹೋಗ್ತಾರೆ. ಬಟ್ IUI ಬೇಸಿಕಲಿ ಸಕ್ಸಸ್ ರೇಟ್ ಇಸ್ ಲೆಸ್, 8 to 20%. 8 to 20% ಅಂದ್ರೆ ಈಗ ಎಲ್ಲನೂ ಕರೆಕ್ಟ್ ಆಗಿದ್ರೆ, ಇಫ್ ಯು ಆರ್ ಡೂಯಿಂಗ್ ಇನ್ ದ ರೈಟ್ ವೇ at the right time with the right quality of the egg and sperms, then also we'll say it is just 20% chance of success.
ಸೊ 20% ಅಷ್ಟು 4 ಸರ್ತಿ IUI ಮಾಡಿದರೆ ಕ್ಯುಮುಲೇಟಿವ್ ಸಕ್ಸೆಸ್ ಇಸ್ 20%. ಸೊ ಡೆಫಿನೆಟ್ಲಿ ಸಕ್ಸೆಸ್ ಇಸ್ ನಾಟ್ ವೆರಿ ಹೈ. ಆದರೆ ನ್ಯಾಚುರಲ್ ಕನ್ಸೆಪ್ಷನ್ ನೋಡಿದ್ರೆ, ಈಗ ನ್ಯಾಚುರಲ್ ಕನ್ಸೆಪ್ಷನ್ ಅಲ್ಲಿ ಒಂದು ಸೈಕಲ್ ಅಲ್ಲಿ ಇರೋದು ಚಾನ್ಸ್ 5 to 8% ಮಾತ್ರ. ಅದನ್ನು ನೋಡಿದ್ರೆ ಡೆಫಿನೆಟ್ಲಿ IUI ಹ್ಯಾಸ್ ಗಾಟ್ 2 to 3 fold increased chance of success. ನಾವು ನೆಕ್ಸ್ಟ್ ಕೆಲವರು ವೆದರ್ ರೆಸ್ಟ್ ಈಸ್ ರಿಕ್ವೈರ್ಡ್ ಫಾರ್ IUI ಮಾಡ್ಕೊಳ್ಳಿ ಅಂತ ಹೇಳಿದ ಕೂಡಲೇ ಇಲ್ಲ ಮೇಡಮ್ ನಮ್ಗೆ ಪುರ್ಸೋತಿಲ್ಲ, ನಮ್ಗೆ ರೆಸ್ಟ್ ಬೇಕು, ನಾವು ವರ್ಕ್ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾರೆ. ದ ಥಿಂಗ್ ಈಸ್ IUIಗೆ ರೆಸ್ಟ್ ಬೇಕಾಗಿಲ್ಲ. ನಾರ್ಮಲಿ ಕನ್ಸೀವ್ ಆದ್ರೂ ರೆಸ್ಟ್ ಯಾರು ಹೇಳಲ್ಲ. ಸೊ ದ ಸೇಮ್ ವೇ IUI ಇಸ್ ಜಸ್ಟ್ ಬಿಟ್ ಬೆಟರ್ ದೆನ್ ನಾರ್ಮಲ್ ಕನ್ಸೆಪ್ಷನ್ ಅಂತ ಹೇಳ್ಬೋದು. ಸೊ ಡೆಫಿನೆಟ್ಲಿ ರೆಸ್ಟ್ ಈಸ್ ನಾಟ್ ರಿಕ್ವೈರ್ಡ್. ನೀವು ಮಾಡುವಂತ ದೈನಂದಿನ ಕೆಲಸ ಎಲ್ಲವೂ ಮಾಡ್ಬೋದು. ಇನ್ಫ್ಯಾಕ್ಟ್ ನೀವೆಲ್ಲ ಮನೆಯ ಕೆಲಸ ಎಲ್ಲ ಮಾಡಿ ನಿಮ್ಮ ಆಫೀಸ್ಗೆಲ್ಲ ಹೋಗೋದೆಲ್ಲ ಮಾಡಿದ್ರೆ ಪ್ರೆಗ್ನೆನ್ಸಿ ರೇಟ್ ಆಲ್ಸೋ ಇಸ್ ಹೈಯರ್ ಬಿಕಾಸ್ ಯು ವಿಲ್ ಬಿ ಲೆಸ್ ಸ್ಟ್ರೆಸ್ಡ್. ನೆಕ್ಸ್ಟ್ IVFಗೆ ಕೆಲವರು ವಾಟ್ ಇಸ್ ದ ಸಕ್ಸಸ್ ರೇಟ್ ಇನ್ IVF ಅಂತ ಕೇಳ್ತಾರೆ. IVF ಸಕ್ಸಸ್ ಈಸ್ ಜಸ್ಟ್ ಅರೌಂಡ್ 40 to 50% ಅಂತ ಹೇಳ್ಬೋದು. ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಲ್ಲಿ 100ರಲ್ಲಿ 100 ಮಂದಿ ಪ್ರೆಗ್ನೆನ್ಸಿ ಆಗುದೇ ಇಲ್ಲ, ಆಗ್ಲೂ ಇಲ್ಲ. ಸೊ ಪ್ಲೀಸ್ IVF ಅಂತ ಕೌನ್ಸಿಲಿಂಗ್ ಮಾಡುವಾಗ ಒಂದು ಮನಸ್ಸಲ್ಲಿ ಇಡ್ಬೇಕಂದ್ರೆ ದ ಸಕ್ಸಸ್ ರೇಟ್ ಈಸ್ 50-60%, ಮ್ಯಾಕ್ಸಿಮಮ್ 60% ಅಂತ ಹೇಳ್ಬೋದು, ನಾಟ್ ಮೋರ್ ದೆನ್ ದ್ಯಾಟ್. ಸೊ IVFಗೆ ಹೋಗುವಾಗ ವಿ ಹ್ಯಾವ್ ಟು ಬಿ already prepared for that because it is very easy to accept the positive result but difficult to accept the negative result. So mind, first of all, now we have to make up our mind for that. The thing is ಯಾಕೆ ಇದನ್ನು ಹೇಳ್ತೇನೆ ಅಂದರೆ ಕೆಲವೊಂದು ಪೇಷಂಟ್ಸ್ ದೇ ವಿಲ್ ಟೆಲ್ ಮಿ ಗಿವ್ ಮಿ 100% ಸಕ್ಸಸ್ ಆದರೆ ನಾನು IVFಗೆ ಹೋಗ್ತೇನೆ ಡಾಕ್ಟ್ರೆ ಅಂತ. ಡೆಫಿನೆಟ್ಲಿ ಐ ವಿಲ್ ಟೆಲ್ nobody can give you 100% success. So be prepared for the 50-60% success, and then they say okay then we are not going for IVF ಬೇಡ ಅಂತ. But the thing is IVFಗೆ ಹೋಗ್ಬೇಕು ಯಾಕಂದ್ರೆ maybe like in future if you do not go for IVF, in future you might be thinking ಆ ಟೈಮ್ಗೆ ನಾನು ಹೋಗ್ತಿದ್ರೆ ಈಗ ಮಗು ಆಗ್ತಿತ್ವಾ ಏನ ಅಂತ. Definitely it is not a waste attempt, it is a very fruitful attempt. You will realize and what would not be possible in a normal way would be made possible in IVF. So definitely IVF try ಮಾಡಲೇಬೇಕು if you are not able to conceive in IUI or normal trying. ಮತ್ತೆ ಕೆಲವರು ಹೇಳ್ತಾರೆ ವಾಟ್ ಇಸ್ ರೆಸ್ಟ್ ಏನಾದರೂ ಬೇಕಾಗ್ಬೋದಾ IVF ಮಾಡಿದ ನಂತರ ಅಂತ, ಆ್ಯಂಡ್ ವಾಟ್ ವಿಲ್ ಇನ್ಕ್ರೀಸ್ ದ ಸಕ್ಸಸ್ ರೇಟ್ ಇನ್ IVF ಅಂತ. ದೇರ್ ಆರ್ ಮೆನಿ ಫ್ಯಾಕ್ಟರ್ಸ್ ವಿಚ್ ಕ್ಯಾನ್ ಇನ್ಕ್ರೀಸ್ ದ ಸಕ್ಸಸ್ ರೇಟ್ ಇನ್ IVF. ಒಂದು ಅಗೇನ್ ಊಟದ ಬಗ್ಗೆ ತುಂಬ ಗಮನದಲ್ಲಿರಬೇಕು. ಯಾವುದು ಸಹ ಅತಿ ಜಾಸ್ತಿಯಾಗಿ ಅಲ್ಲ ಅತಿ ಕಮ್ಮಿಯಾಗಿ ಹಾಗೆ ತಗೊಳ್ಬಾರ್ದು. ಹೇಗೆ ಮೊದಲು ಊಟ ಮಾಡ್ತಾ ಇದ್ರೆ ಸೇಮ್ ಟೈಪ್ ಡಯಟ್ ಅಳವಡಿಸೋದು ಒಳ್ಳೆಯದು. ಬೆಟರ್ ಟು ಅವಾಯ್ಡ್ ಫ್ರೂಟ್ಸ್ ಲೈಕ್ ಪೈನಾಪಲ್, ಪಪ್ಪಾಯ ಎಲ್ಲ. ಆಮೇಲೆ ಕೆಲವೊಂದು ಅಂದರೆ ವೈ ವಿ ಶುಡ್ ವಿ ಟೆಲ್ ದೆಮ್ ಟು ಅವಾಯ್ಡ್ ಇಸ್ ದೇ ಹ್ಯಾವ್ ಗಾಟ್ ಸಮ್ enzymes, so that can be a bit detrimental ಅಂತ ಹೇಳ್ಬೋದು. So usually food is very important. Better to avoid high fatty food, cheese ಎಲ್ಲ ಅವಾಯ್ಡ್ ಮಾಡೋದು ಬೆಟರ್. ಆಮೇಲೆ ಕರಿದ ಪದಾರ್ಥ, ದೆನ್ ಪಿಜ್ಜಾ, ಬರ್ಗರ್ ಅಂಥದ್ದೆಲ್ಲ ವಿಚ್ ಹ್ಯಾಸ್ ಗಾಟ್ ಹೈ ಟ್ರಾನ್ಸ್ ಫ್ಯಾಟ್, ಅದೆಲ್ಲ ಒಳ್ಳೇದಲ್ಲ, ಅದನ್ನು ಡೆಫಿನೆಟ್ಲಿ ಅವಾಯ್ಡ್ ಮಾಡಬೇಕು. ತುಂಬಾ ನೀರು ಕುಡಿಬೇಕಾಗುತ್ತೆ. ಒಂದು 3-4 ಲೀಟರ್ ನೀರು ಕುಡಿಬೇಕು ದಿವಸದಲ್ಲಿ, ಅಟ್ಲೀಸ್ಟ್ 3 ಲೀಟರ್ ಕುಡಿಬೇಕು. ಬಿಕಾಸ್ ಇಟ್ ವಿಲ್ ಹೈಡ್ರೇಟ್ ದ ಬಾಡಿ ಆ್ಯಂಡ್ ಹೆಲ್ಪ್ ದ ಎಂಡೋಮೆಟ್ರಿಯಮ್ ಟು ಬಿ ಫ್ಲಫಿ ಅಂತ ಹೇಳ್ಬೋದು. ನೆಕ್ಸ್ಟ್ ಟೆನ್ಷನ್ ಮಾಡ್ಕೊಳ್ಳೇಬಾರ್ದು. IVF ಮಾಡ್ಕೊಂಡವರು ಟೆನ್ಷನ್ ಮಾಡಿದರೆ ಡೆಫಿನೆಟ್ಲಿ ಪ್ರೆಗ್ನೆನ್ಸಿ ಆಗಲಿಕ್ಕೆ ಕಷ್ಟ. ಸೊ ದೇರ್ ಇಸ್ ಅ ಲಾಟ್ ಆಫ್ ಸ್ಟಡಿ ಶೋಯಿಂಗ್ ದ್ಯಾಟ್ ಸ್ಟ್ರೆಸ್ ವಿಲ್ ರೆಡ್ಯೂಸ್ ದ ಸಕ್ಸಸ್ ರೇಟ್ ಅಂತ. ಆಮೇಲೆ ನೆಕ್ಸ್ಟ್ ಅಂತ ಹೇಳಿದಂದರೆ ರೆಸ್ಟ್. ತುಂಬ ಅವಶ್ಯಕ್ಕಿಂತ ಜಾಸ್ತಿ ರೆಸ್ಟ್ ಬೇಕಾಗಿಲ್ಲ. ಮನೆ ಕೆಲಸವನ್ನು ಖಂಡಿತವಾಗಿಯೂ ಮಾಡಬೇಕು. ಮತ್ತು ತುಂಬ ದೂರ ಟ್ರಾವೆಲ್ ಎಲ್ಲ ಮಾಡಬಾರ್ದು. ವಾಟ್ ವಿ ಸೇ ಇಸ್ ಅಟ್ಲೀಸ್ಟ್ ಅವಾಯ್ಡ್ ಟ್ರಾವೆಲಿಂಗ್ ಫಾರ್ ಫಸ್ಟ್ 3 months. ಮಾತ್ರ ಕೆಲಸಕ್ಕೆಲ್ಲ ಹೋಗ್ಬೋದು, ಮನೆಯಲ್ಲಿ ಅಡಿಗೆ ಕೆಲಸ ಎಲ್ಲ ಮಾಡ್ಬೋದು. ಮತ್ತು ತುಂಬ ಬಾರದು ಎಲ್ಲ
ಹೊಟ್ಟೆ ಮೇಲೆ ಒತ್ತಡ ಬೀಳುವಂಥ ಕೆಲಸವನ್ನು ಮಾಡಬಾರ್ದು ಅಷ್ಟೇ. ಆಮೇಲೆ ಫುಡ್ಡಲ್ಲಿ ಇನ್ನೊಂದು ಯಾವ್ದು ಮರ್ತು ಹೋಯ್ತಂದರೆ, ಬೆಟರ್ ಟು ಹ್ಯಾವ್ ಮೋರ್ ಆಫ್ ಫಿಶ್. ತುಂಬಾ ಈಗ ಫಿಶ್ ಈಟಿಂಗ್ ಪೀಪಲ್ ಕ್ಯಾನ್ ಈಟ್ ಲಾಟ್ ಆಫ್ ಫಿಶ್ ಇನ್ಸ್ಟೆಡ್ ಆಫ್ ಚಿಕನ್ ಆ್ಯಂಡ್ ಅದರ್ ರೆಡ್ ಮೀಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ಏನು ಕೇಳ್ತಾರೆ ಅಂದರೆ, ಹೌ ಮೆನಿ ಟೈಮ್ಸ್ ಓವ್ಯುಲೇಷನ್ ಇಂಡಕ್ಷನ್ ಅಂತ ಇದೆ. ಓವ್ಯುಲೇಷನ್ ಇಂಡಕ್ಷನ್ ಅಂದರೆ ಮೆನ್ಸಸ್ ಆಗಿ ಸೆಕೆಂಡ್ ಡೇಯಿಂದ 5 ಡೇಸ್ಗೆ ಟ್ಯಾಬ್ಲೆಟ್ ಕೊಡೋದು, ಇಲ್ಲದ್ರೆ ಇಂಜೆಕ್ಷನ್ ಕೊಡ್ತಾರೆ. ಸೊ ಕೆಲವೊಂದು ಪೇಷಂಟ್ಸ್ 3 ವರ್ಷ 4 ವರ್ಷ ಇಂಜೆಕ್ಷನ್ಸ್ ಟ್ಯಾಬ್ಲೆಟ್ಸ್ ಅನ್ನೆಲ್ಲ ತಗೊಂಡು ಬರ್ತಾರೆ. ಇಂಜೆಕ್ಷನ್ಸ್ ಕಾಸ್ಟ್ಲಿ ಆಗುತ್ತೆ, ಅದರಿಂದ ಮೋಸ್ಟ್ ಆಫ್ ದಮ್ ವಿಲ್ ಬಿ ಟೇಕಿಂಗ್ ಟ್ಯಾಬ್ಲೆಟ್. ಕೆಲವು ಪೇಷಂಟ್ಸ್ ಅವರಾಗಿಯೇ ತಗೊಳ್ತಾರೆ ವಿದೌಟ್ ಎನಿ ಪ್ರಿಸ್ಕ್ರಿಪ್ಷನ್ ಅಂತ ಹೇಳ್ಬೋದು. ಸೊ ಇಂಥದ್ದು ಮಾಡೋದು ತುಂಬ ತಪ್ಪು. ಯಾಕಂದರೆ ಅಕಾರ್ಡಿಂಗ್ ಟು ದ WHO or a NICE guidelines ಎಲ್ಲ ಪ್ರಕಾರ ovulation induction can be done 6 cycles or at the most 12 cycles in the entire reproductive carrier. ಅಂದರೆ 12 ಬಾರಿ ತಗೊಳ್ಬೋದು in the entire reproductive carrier, and it's definitely not more than 6 cycles at a stretch ಅಂತ ಹೇಳ್ತೇವೆ. So it has to be avoided. Why it has to be avoided ಅಂದರೆ there is some incidence that it can cause ಓವೇರಿಯನ್ ಕ್ಯಾನ್ಸರ್, ಅಂಡಾಶಯದ ಕ್ಯಾನ್ಸರ್ ಆಗುವಂಥ ಚಾನ್ಸಸ್ ಇದೆ. ಸ್ಪೆಷಲಿ ತುಂಬಾ ಒಂದು ಓವ್ಯುಲೇಷನ್ ಇಂಡಕ್ಷನ್ ಅಂತ ಟ್ಯಾಬ್ಲೆಟ್ಸನ್ನು ತುಂಬ ಟೈಮ್ ತಗೊಂಡ್ರೆ. ಆ್ಯಂಡ್ ಸೊ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಯೂಸ್ ಇಟ್ ವೆರಿ ಜುಡಿಷಿಯಸ್ಲಿ. ಅಂದರೆ ಫಸ್ಟ್ ಅದನ್ನು ಟ್ರೈ ಮಾಡಿ ನೋಡಬೇಕು, ಆಗುತ್ತಾ ಇಲ್ವಾ ಪ್ರೆಗ್ನೆನ್ಸಿ ಅಂತ 1-2-3 ಸರ್ತಿ ಟ್ರೈ ಮಾಡಿ ನೋಡ್ಬೋದು. ಅದರ ನಂತರ ನೆಕ್ಸ್ಟ್ ಏನಂತ ನೋಡಬೇಕು. ನೆಕ್ಸ್ಟ್ IUI ಬೇಕಾಗ್ಬೋದು, ಅದರ ಜೊತೆನೆ IUI ಅನ್ನು ಕ್ಲಬ್ ಮಾಡ್ಬೋದು. ಅದರಲ್ಲಿಯೂ ಆಗಲಿಲ್ಲ, ಒಂದು 3-4-5 IUI ಅಲ್ಲಿ ಆಗಲಿಲ್ಲದಿದ್ದರೆ ಡೆಫಿನೆಟ್ಲಿ ನೆಕ್ಸ್ಟ್ IVFಗೆ ಹೋಗೋದು ಬೆಟರ್ ಫಾರ್ ದ ಸೇಫ್ಟಿ ಆಫ್ ಯುವರ್ ಹೆಲ್ತ್ ಆಲ್ಸೋ ಆ್ಯಂಡ್ ಪ್ಲಸ್ ಟು ಗೆಟ್ ದ ರಿಸಲ್ಟ್ಸ್ ಆಸ್ ಸೂನ್ ಆಸ್ ಪಾಸಿಬಲ್. ಕೆಲವೊಂದು ಪೇಷಂಟ್ಸ್ ಏನು ಮಾಡ್ತಾರೆ, 40-42 ವರ್ಷ ತನಕ ಬರೀ ಇಂಥ ಮಾತ್ರೆ ಅಂತ ತಗೊಳ್ಳೋದು. ಎಷ್ಟು ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದೀರಾ ಅಂದರೆ 18 ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದೇನೆ, ಟ್ಯಾಬ್ಲೆಟ್ 18 ವರ್ಷದಿಂದ ತಗೊಳ್ತಾ ಇದ್ದೇನೆ, ನೋ ರಿಸಲ್ಟ್ಸ್. ಆಮೇಲೆ ನಮ್ಮಲ್ಲಿ ಬರುವಾಗ ಅವರು 44-45 ವರ್ಷ ಆಗುತ್ತೆ. ಇಂಥ ಪೇಷಂಟ್ಸ್ಗೆ ಅವರ ಎಗ್ ಇರುವುದಿಲ್ಲ, ಅಂಡಾಣು ಎಲ್ಲ ಎಕ್ಸಾಸ್ಟ್ ಆಗಿರುತ್ತೆ. ಆವಾಗ ಏನು ಹೇಳ್ತೇವೆ ಅಂದರೆ, ಗೋ ಫಾರ್ ಡೋನರ್ oocytes. ಬಟ್ instead of taking 18 years of medicines without any results, ಅವರು ಒಂದು with 1-2 years ಟ್ರೈ ಮಾಡಿ ಇಮಿಡಿಯೇಟ್ ಬರ್ತಿದ್ರೆ they would have had their own child. So we have to think about that also. Getting our own biological child also is very important. That is why ನನ್ನಲ್ಲಿ 40 ವರ್ಷದವರು ಬಂದರೂ ಸಹ ಅವರದ್ದು AMH ಅಂದರೆ ರಿಸರ್ವ್ ಒಂದು 4-5 ಎಗ್ಸ್ ಅಂಡಾಶಯದಲ್ಲಿ ಕಂಡ್ರೂ ನಾನು ಡೋನರ್ ಎಗ್ ಬೇಡ, ನಿಮ್ಮದೇ ಎಗ್ಗಲ್ಲಿ ಟ್ರೈ ಮಾಡೋಣ ಅಂತ ಹೇಳ್ತೇನೆ. ಸೊ ವಿ ಆರ್ ಟ್ರೈಯಿಂಗ್ ಫಾರ್ ಇವನ್ ದ AMH is 0.4, 0.5, 0.4 ಆಲ್ಸೋ, ನ್ಯಾನೋಗ್ರಾಮ್ ಆಲ್ಸೋ. ಸೊ ದೀಸ್ ಆರ್ ಫ್ಯೂ ಆಫ್ ದ ಕ್ವೆರೀಸ್. ಇನ್ನು ಕೆಲವು ಕ್ವಶನ್ಸ್ ಜೊತೆಗೆ ನಾನು ನೆಕ್ಸ್ಟ್ ಸೆಷನಲ್ಲಿ ಬರ್ತೇನೆ. ಈ ಸೆಷನ್ಗೆ ಐ ಥಿಂಕ್ ದಿಸ್ ಇಸ್ ಇನಫ್. ಏನಾದರೂ ಕ್ವಶನ್ಸ್ ಇದ್ದರೆ ನೀವು ಕೇಳ್ಬೋದು. ಥ್ಯಾಂಕ್ ಯು. In which case IVF is not successful ಅಂತ ಕೇಳಿದ್ದಾರೆ. See, we can't tell which case it is not successful. In which case it is less successful ಅಂತ ಹೇಳ್ಬೋದು. It is less successful when the egg quality is very bad, when the sperm quality is very bad, totally resulting in a very bad embryo ಅಂತ ಹೇಳ್ಬೋದು. ಸೊ ಎಂಬ್ರಿಯೋ ಕ್ವಾಲಿಟಿ ಚೆನ್ನಾಗಿಲ್ಲದ್ರೆ ಸಕ್ಸಸ್ ಚೆನ್ನಾಗಿಲ್ಲ. ಮತ್ತು ಆ ಕೂತ್ಕೊಳ್ಳುವಂತಹ ಜಾಗ, ಒಳಪದ್ರ, ಗರ್ಭಕೋಶದ ಒಳಪದ್ರ ಅದು ಚೆನ್ನಾಗಿರಬೇಕು. ಆ ಒಳಪದ್ರಗೆ ಹೋಗುವಂಥ ಬ್ಲಡ್ ಸಪ್ಲೈ ಚೆನ್ನಾಗಿರಬೇಕು. ಸೊ ಇದೆಲ್ಲ ಚೆನ್ನಾಗಿದ್ರೆ ಡೆಫಿನೆಟ್ಲಿ ಸಕ್ಸಸ್ ರೇಟ್ ಇಸ್ ವೆರಿ ಹೈ. ಆಮೇಲೆ ಬೇರೆ BP, ಶುಗರ್ ಅದನ್ನೆಲ್ಲ ಕಂಟ್ರೋಲಲ್ಲಿ ಇರಬೇಕು. BP, ಶುಗರ್ ಕಂಟ್ರೋಲಲ್ಲಿ ಇಲ್ಲದಿದ್ರೂ ಸಕ್ಸಸ್ ಕಮ್ಮಿ ಆಗುತ್ತೆ.
What is the hardest part of IVF? IVF is hardest part for the patient or the doctor ಅಂತ ಗೊತ್ತಾಗೋದಿಲ್ಲ. If it is for the patient, definitely take the counseling that accepting the result might be a bit difficult if it is negative especially. And of course, if it is physical, that is the emotional part of the health. If it is a physical part, definitely 10 to 11 days of injection might be a bit difficult for the patient. ಆಮೇಲೆ during embryo transfer, of course, embryo transfer ಆದ ನಂತರ injections ಎಲ್ಲ ಇರುತ್ತೆ. That might be a bit difficult for a doctor. Right from the beginning till the end, it is the hardest part only. Till we get the result from the patient. Once the patient is positive, then we feel that was the most easiest IVF. ಅಂತ. If the patient is negative, however easy it is, we feel it was a very tough time, emotionally very tough time, not physically. Why is IVF not 100% successful? Anta? Definitely, embryo quality. It depends on the embryo quality. It is very difficult to get embryos which are of top quality because it depends on the sperm and the egg. ಆಮೇಲೆ ಲೈಕ್ ಇಫ್ IVF was 100% successful, maybe they would have conceived naturally ಅಂತ ಹೇಳ್ಬೋದು. ದಟ್ ಇಸ್ ದ ಥಿಂಗ್. ಆಮೇಲೆ ಭ್ರೂಣ ತನಕ ಮಾಡಿ ನಾವು ಹಾಕ್ತೇವೆ ಟು ದ ಯೂಟ್ರಸ್, ಆ್ಯಂಡ್ ಆಫ್ಟರ್ ದಟ್ ದ ಯೂಟ್ರಸ್ ಹ್ಯಾಸ್ ಟು ಅಕ್ಸೆಪ್ಟ್ ದ ಎಂಬ್ರಿಯೋ. ಭ್ರೂಣವನ್ನು ಯೂಟ್ರಸ್ ಅಕ್ಸೆಪ್ಟ್ ಮಾಡಬೇಕು. ಸೊ ದ್ಯಾಟ್ ವಿಲ್ ಡಿಪೆಂಡ್ ಆನ್ ದ ರಿಸೆಪ್ಟರ್ಸ್ ಆನ್ ದ ಯೂಟ್ರಸ್. ಒಳಪದ್ರದ ಒಳಗೆ ರಿಸೆಪ್ಟರ್ಸ್ ಅದನ್ನು ಒಳಗೆ ಅಕ್ಸೆಪ್ಟ್ ಮಾಡುವಂಥ ಕೆಲವೊಂದೊಂದು ಮೈಕ್ರೋಸ್ಕೋಪಿಕ್ ಆಸ್ಪೆಕ್ಟ್ಸ್ ಇದೆ. ಅದೆಲ್ಲ ಕರೆಕ್ಟ್ ಇರಬೇಕು. ವಿ ಕಾಂಟ್ ಟೆಲ್ ಇನ್ ಒನ್ ಸೈಕಲ್ ಇಟ್ ಮೈಟ್ ಬಿ ವೆರಿ ಗುಡ್, ದಟ್ ಸೈಕಲ್ ಇಟ್ might go waste. Other cycle when we are trying it may not be good. So we can't exactly program ಅಂತ ಹೇಳ್ಬೋದು. So that's why it is not 100% successful. How can I increase my chance of IVF? ಅಂದ್ರೆ, as I've already told, food has to be nutritionally balanced. It has to be quality food, not the quantity food, with lot of vegetables, a lot of proteins, less of fat, and lot of vitamins, and more of fluid. Hydration is very important. ಆಮೇಲೆ ಸ್ಟ್ರೆಸ್ ಫ್ರೀ ಆ್ಯಂಡ್ ರೆಸ್ಟ್ ಎಷ್ಟು ಬೇಕಷ್ಟೇ, ನಾಟ್ ಟೋಟಲ್ ರೆಸ್ಟ್. ಟೋಟಲ್ ರೆಸ್ಟ್ ಡೆಫಿನೆಟ್ಲಿ ಇಟ್ ವಿಲ್ ಬಿ ಅ ಟೋಟಲ್ ಫೇಲಿಯರ್ ಅಂತ ಹೇಳ್ಬೋದು. ಸೊ ಬೀಯಿಂಗ್ ಮೇನ್ಲಿ ಸ್ಟ್ರೆಸ್ ಫ್ರೀ is the one which is the key mantra for success ಅಂತ ಹೇಳ್ಬೋದು. Second cycle of IVF more successful? Yes, second cycle of IVF is more successful because in the first cycle we will know what are the shortcomings ಅಂತ ಗೊತ್ತಾಗುತ್ತೆ. But even in second cycle it is not 100% successful. So the success rate increases in the second cycle. Okay, I think no more questions. Thank you so much. Thanks for the patient hearing.